ಸೊ ಬಿಜೆಪಿಗರ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಸಿದ್ದರಾಮಯ್ಯನವರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ನಾವು ಕಳೆದ 6 ತಿಂಗಳಿಂದ ಹೇಳ್ತಾನೆ ಇದೀವಿ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳಿ. ಸರ್, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಂಡು ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವಂತಹ ಪ್ಲಾನ್ ಅನ್ನೋ ಒಂದು ಪ್ರಶ್ನೆ ಬಂದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಂಡು 2028ರ ಚುನಾವಣೆಗೆ ಬೇರೆಯದ್ದೇ ರೀತಿಯಾದಂತಹ ಪ್ಲಾನ್ ಅನ್ನ ಹೈಕಮಾಂಡ್ ಮಾಡಿದ್ಯಾ ಅನ್ನೋದರ ಜೊತೆಗೆ ಬಿಜೆಪಿಗರು ಹೇಳಿದಂತೆ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದಕ್ಕೆ ಅದಕ್ಕೆ ಈಕ್ವಲ್ ಆದಂತಹ ಒಂದು ಸ್ಥಾನಮಾನವನ್ನ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ಯಾ? ಕಾಂಗ್ರೆಸ್ನ ಈ ಬದಲಾವಣೆ ಪಾಲಿಟಿಕ್ಸ್ ಬಗ್ಗೆ ಏನು ಹೇಳ್ತೀರಿ? ಕೂಲ್ ಸಿದ್ದರಾಮಯ್ಯ ಅಂತ ಹೇಳ್ಬೋದು ನಾವು. ವೆರಿ ಕೂಲ್ ರಿಯಾಕ್ಷನ್ ನೋಡಿ. ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ನೋಡಿದರೆ ನಿಮಗೆ ನನಗೆ ಗೊತ್ತಿಲ್ಲಪ್ಪ ಅಂತ ಅದೇ ನಗುವಿನೊಂದಿಗೆ ಒಂದು ಪ್ರತ್ಯುತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು. ಆಲ್ವೇಸ್ ಸಿದ್ದರಾಮಯ್ಯನವರು ಇದಕ್ಕಿಂತ ಮುಂಚೆ ಕೂಡ ಈ ಥರದ ಕ್ವಶನ್ಗಳಿಗೆ ಆನ್ಸರ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ನನಗೆ ಹಿಂದಿ ಬರಲ್ಲ, ಐ ಆಮ್ ನಾಟ್ ವೆಲ್ ವರ್ಸ್ಡ್ ಇನ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲಿಕ್ಕೆ ಇಷ್ಟಪಡುವವನಲ್ಲ, ನಾನು ಏನಿದ್ರೂ ಕೂಡ ರಿಟೈರ್ಮೆಂಟ್ ಆದ್ರೂ ಕೂಡ ರಾಜಕೀಯದಿಂದ ಚುನಾವಣೇತರ ಏನು ಪದವಿಗಳನ್ನು ನಾನು ಪಡ್ಕೊಂಡ್ರೂ ಕೂಡ ಅದನ್ನು ನಾನು ಕರ್ನಾಟಕದಲ್ಲೇ ರಾಜಕೀಯವನ್ನು ಮಾಡ್ತೀನಿ ವಿನಃ ನಾನು ದೆಹಲಿಗೆ ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ತುಂಬ ಸಲ ಅದನ್ನು ಒತ್ತಿ ಹೇಳಿದ್ದಾರೆ. ಆ್ಯಸ್ ಪರ್ ಮೀ ಈಗಿನ ಸಿಟುವೇಷನ್ಗಳನ್ನು ನೀವು ನೋಡಿದಾಗ, ಹೌದು, ರಾಜಣ್ಣನವರ ಏನು ಹುಟ್ಟುಹಬ್ಬ ಆದ ನಂತರ ಅವರು ಕೊಟ್ಟ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಹೆಸರು ಕೊಟ್ಟರು, ಈಗ ನಾವು ಜುಲೈಯಲ್ಲಿದ್ದೀವಿ, ಇನ್ನು ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳ ಏನು ಈ ಟ್ರಾನ್ಸಿಷನ್ ಪೀರಿಯಡ್ ಇದೆಲ್ಲ ಅದೀಗ ಆಗ್ತಾ ಇದೆ. ಒಂದು ಕಡೆ ಹೌದು, ಡೌಟ್ಗಳು ನಿಮ್ಮೆಲ್ಲರ ಮುಂದೆ ದಿನದಿಂದ ದಿನಕ್ಕೆ ಬರ್ತಾ ಇರೋದಂತೂ ನಿಜ. ಯಾಕಂದರೆ ನಂಬರ್ ಒನ್ ಇಲ್ಲಿ ಸುರ್ಜೇವಾಲರವರ ಕಂಟಿನ್ಯೂಯಸ್ ವಿಸಿಟ್ಸ್ ಏನಿದೆ ನೋಡಿ, ಡೈಲಿ ಬಂದು ಸುರ್ಜೇವಾಲರವರು ವಾಪಸ್ ಹೋಗಿ ಪುನಃ ಬಂದಿದ್ದಾರೆ. ಪುನಃ ಈಗ 3 ದಿನ ಅವರು ಕಾಂಗ್ರೆಸ್ನ 146 ಶಾಸಕರನ್ನು ಮೀಟ್ ಮಾಡೋದು ಮಾತ್ರ ಅಲ್ಲ, ಈ ಗಂಜಿ ಕೇಂದ್ರಗಳಂತ ನಾವೇನು ಕರಿತೀವಿ ಅದರ ಅಧ್ಯಕ್ಷರುಗಳನ್ನು ಕರೀತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಸೋತ ಕ್ಯಾಂಡಿಡೇಟ್ಗಳನ್ನು ಮೀಟ್ ಮಾಡುವ ಚಾನ್ಸಸ್ಗಳು ಇರುವಾಗ ಏನೋ ಒಂದು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ಏನೋ ಒಂದು ಆಗುತ್ತೆ ಅನ್ನುವ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವ ಒಂದು ಮಟ್ಟಕ್ಕೆ ಈ ಬೆಳವಣಿಗೆಗಳು ನಮಗೆ ತೋರಿಸ್ತಾ ಇದೆ. ಬಟ್ ಹಿಯರ್ ಸ್ಟಿಲ್ ಅಗೇನ್ ಐ ಆಮ್ ಟೆಲಿಂಗ್ ದಟ್ ಈಸ್ ನಾಟ್ ಈಸಿ. AICC ಅವರಿಗೆ ಇದು ಏನು ಕಬ್ಬಿಣದ ಕಡಲೆ ಅಂತೂ 100% ಕರ್ನಾಟಕದ ರಾಜಕೀಯ ಆಗಿದೆ. ಈಗ ನಾವು ಹೇಳ್ತಾ ಇದ್ರು, ಏನು ನೀವು ಹೇಳ್ತೀರಿ AICC ಅಧ್ಯಕ್ಷನಾಗಿ OBC ಇದರದ್ದು, ಹೌದು, ಅಹಿಂದದ ಹೆಸರು ಹೇಳ್ಕೊಂಡೆ ಅಹಿಂದವನ್ನೇ ಮೆಚ್ಚಿಸಿಕೊಂಡು ಮತ್ತು ಅಹಿಂದದ ನಾಯಕನಾಗಿ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಬೆಳೆದು 2 ಸಲ CM ಆಗಿದ್ದಂತೂ ಅದು ನಿಮ್ಮೆಲ್ಲರಿಗೂ ಗೊತ್ತು. ಇನ್ನೊಂದು, ಸಿದ್ದರಾಮಯ್ಯನವರಿಗೆ ಸಾಫ್ಟ್ ಕಾರ್ನರ್ ಅಂತ ನಾವು ಏನು ಹೇಳ್ತೀವಲ್ಲ, ಸಾಫ್ಟ್ ಕಾರ್ನರ್ ಸಿದ್ದರಾಮಯ್ಯ ಅಂತ ಏನಾದರೂ ಇದ್ದಿದ್ರೆ ಅದನ್ನು ನೋಡಿದರೆ ಸಿದ್ದರಾಮಯ್ಯನವರು OBC ಮತ್ತು ಮೈನಾರಿಟಿ ಪಂಗಡ ಬಂದಾಗ ಸಿದ್ದರಾಮಯ್ಯನವರು ಆ ಕಡೆ ವಾಲ್ತಾರೆ, ಅವರು ಅಲ್ಲಿಯ ಲೀಡ್ರ್ ಅಂತ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅನ್ನೋದು ನಿಮ್ಗೆಲ್ಲರಿಗೆ ಗೊತ್ತು. ಬಟ್ ಸ್ಟಿಲ್ ಅದೇ OBCಯ ಗಾಳ ಹಾಕ್ಬಿಟ್ಟು ಯಾವುದರಲ್ಲಿ ಸಿದ್ದರಾಮಯ್ಯ ನಾನು ಮುಂದೆ ಬಂದಿದ್ದೀನೋ ಅದೇ OBCಯನ್ನು ಇಟ್ಕೊಂಡು ಅದೇ ಅಹಿಂದವನ್ನು ಇಟ್ಕೊಂಡು ನಾನು ಎಲ್ಲ ರಾಜಕೀಯದ ಏಣಿ ಹತ್ತಬೇಕು ಅಂತ ಆಸೆ ಇಟ್ಕೊಂಡ ಸಿದ್ದರಾಮಯ್ಯನವರಿಗೆ ಏನೋ ಇಲ್ಲಿ ನಾವು ಇವತ್ತು ಹೇಳುವ ರೀತಿ ಏನಿದೆ ಅಂದರೆ, AICC ಅವರು ಸಿದ್ದರಾಮಯ್ಯನವರ ಅದೇ ಒಂದು ಬಲೆಯಲ್ಲಿ, ಅಂದರೆ ಅದೇ ಒಂದು ಸರ್ಕಲ್ OBC ಅಹಿಂದ ಅಂತ ಸಿದ್ದರಾಮಯ್ಯನವರು ನಾನು ಏನು ರಾಜಕೀಯದ ಏಣಿ ಏರ್ತೀನಿ ಅಂತ ಹೋಗಿದ್ದಾರೆ, ಅದೇ ಬಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಬೀಳಿಸ್ಬಿಟ್ಟು, ಹೌದು ನಾವು ಇವತ್ತು ನಿಮ್ಮನ್ನು ಆಲ್ ಇಂಡಿಯಾ ಲೆವೆಲಲ್ಲಿ OBCಯ ನೀವೇನು ದೀನದಲಿತರಿಗಾಗಿ, ನೀವು ಮೈನಾರಿಟಿಗಾಗಿ ನಾನೇ ಲೀಡರ್ ಅಂತ ಅವರಿಗಾಗಿ ದಿನನಿತ್ಯ ದುಡಿಯೋರಾಗಿದ್ದೀರಿ, ನಿಮ್ಮನ್ನು ನಾವು AICC ಸೀದಾ ಕರ್ಕೊಂಡೋಗಿ ಡೆಲ್ಲಿಯಲ್ಲಿ ಕೂರಿಸಿದ್ರೆ ಹೆಂಗೆ? ಆ ರೀತಿ ಏನಾದರೂ ಮಾಡಿದರೆ ಇಲ್ಲಿ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಅವರನ್ನು CM ಸ್ಥಾನಕ್ಕೆ ತಂದು ನಿಲ್ಲಿಸುವಂತಹ ಒಂದು ಏನು ಈ ಪೈಪೋಟಿ ಇದೆ ಅಲ್ಲ, ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಮೇ ಬಿ ನಾವೀಗ ಹೇಳ್ತೀವಿ, ಆ ದಿನ 2.5 ವರ್ಷ ಅಂತ ಹೇಳಿದ್ದಾರೋ ಬಿಟ್ಟಿದ್ದಾರೋ ಇನ್ನೂ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಎವ್ರಿ ಡೇ ಈ ಕ್ಲೈಮ್ಸ್, ಹೌದು 2.5 ವರ್ಷ ಆದ ಮೇಲೆ ನನಗೆ ಬಿಟ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಮತ್ತು AICC ಅವರು ಎಲ್ಲರೂ ನನಗೆ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಸೋನಿಯಾ ಗಾಂಧಿ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಸುರ್ಜೇವಾಲಾ ವೇಣುಗೋಪಾಲ್ವರೆಗೆ ನನಗೆ ಆ ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಆ ದಿನ ಒಪ್ಕೊಂಡಿದ್ದೆ, ಅದಕ್ಕಾಗಿ ನಾನು ಸುಮ್ಮನೆ ಇದ್ದೆ, ಅದಕ್ಕಾಗಿ ನನಗೆ 2 ಪದವಿಗಳು ಸಿಕ್ತು. ಒಂದು KPCC ಅಧ್ಯಕ್ಷನಾಗಿದ್ದರು, ಇನ್ನೊಂದು ಕಡೆ ನನಗೆ DCM ಸ್ಥಾನವನ್ನು ಕೊಟ್ಟರು. ಇಲ್ಲಿ ನೋಡಿ, ಈಗ ಈವನ್ ಅವರು DCM ಆಗಿದ್ದರೂ ಕೂಡ ನಿಮ್ಮ ಡಿ ಕೆ ಶಿವಕುಮಾರ್ ಅವರ ವರ್ತನೆಗಳು, ಅವರ ಆ್ಯಕ್ಟಿವಿಟೀಸು, ಅವರ ಆಹಾಭಾವಗಳನ್ನು ನೀವು ನೋಡಿದರೆ, ಹಿ ಆ್ಯಕ್ಟ್ಸ್ ಆ್ಯಸ್ ಎ ನಾರ್ಮಲಿ CMಗೆ ಯಾವ ಥರದ ಫೆಸಿಲಿಟೀಸ್ ಇರುತ್ತೆ, CM ಯಾವೆಲ್ಲ ಮೀಟಿಂಗ್ಗಳಿಗೆ ಹೋಗ್ತಾಯಿದ್ರು ಅಲ್ಲೆಲ್ಲ ಹೋಗಲಿಕ್ಕೆ ಶುರು ಮಾಡಿದರು, ಅಲ್ಲೆಲ್ಲ ತನ್ನ ಏನು ಒಂದು ಕೆಪಾಸಿಟಿಯನ್ನು, ಪವರನ್ನು ತೋರಿಸಲಿಕ್ಕೆ ಶುರು ಮಾಡಿದರು. ಆದರೆ ಇವತ್ತು ಅವರು 2.5 years
ಬಟ್ 2.5 years ಡಿ ಕೆ ಶಿವಕುಮಾರ್ ಎಲ್ಲೂ ಸುಮ್ಮನೆ ಇರಲಿಲ್ಲ. ಎಲ್ಲೆಲ್ಲಿ ಸಾಧ್ಯವಿದೆನೋ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಆ ಮಾತುಗಳನ್ನು ಒತ್ತಿ ಸಿದ್ದರಾಮಯ್ಯನವರಿಗೆ ನೆನಪು ಮಾಡಿಸುವ ರೀತಿಯಲ್ಲಿ ಅದನ್ನು ಹೇಳ್ತಾ ಬಂದರು. ಇಲ್ಲ 2.5 ವರ್ಷ ನಾನೇ ಆಗ್ತೀನಿ, ನೌ ಆರ್ ನೆವರ್ ಅಂತ ಅವರೊಂದು ಮಂತ್ರ ಹೇಳ್ತಾ ಇದ್ರು. ಇವತ್ತು ನಾನು ಆಗಿಲ್ಲ ಅಂದರೆ 146 ಶಾಸಕರನ್ನು ತಂದ್ಕೊಬಿಟ್ಟು ಇಡೀ ಚುನಾವಣೆಯನ್ನು ನಾನು ಸಿದ್ದರಾಮಯ್ಯನವರೊಟ್ಟಿಗೆ ಹೆಗಲು ಕೊಟ್ಟು ಚುನಾವಣೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಈಗ ಈ ಸಿಚುವೇಶನಲ್ಲೂ ನಾನು ಸಿ ಎಂ ಆಗಿಲ್ಲ ಅಂದರೆ ಇನ್ನೂ ಕರ್ನಾಟಕದ ರಾಜಕೀಯದಲ್ಲಿ ನಾನು ಸಿ ಎಂ ಆಗಲಿಕ್ಕೆ ಚಾನ್ಸ್ ಇಲ್ಲ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. ಈಗ ಸುರ್ಜೇವಾಲಾ ಅವರು ಬಂದು ಏನು ಈ ಸರ್ವೆ ಇಟ್ಸ್ ಲುಕ್ಸ್ ಲೈಕ್ ಎ ಸರ್ವೆ, ಯಾಕೆಂತ ಹೇಳ್ತಾ ಇದ್ರೆ 20 ಕ್ವಶ್ನರೀಸನ್ನು ಮಾಡಿದ್ದಾರೆ. ಅದನ್ನು ಶಾಸಕರಿಗೆ ಕೇಳ್ತಾ ಇದ್ದಾರೆ, ಏನೇನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ಬಂದಿದ್ದಾರೆ, ಆ ಕ್ವಶ್ನರೀಸ್ನ ಮುಂದೆ ಮಾತಾಡುವ. ಆ ಕ್ವಶ್ನರೀಸ್ಗಳ ಬಗ್ಗೆ ಮಾತಾಡಿದಾಗ ಎಲ್ಲೋ ನಿಮಗೆ ಒಂದು ಕ್ವಶನ್, ನೀವು ಸಪೋಸ್ ಸಿದ್ದರಾಮಯ್ಯನವರನ್ನು ನಾವು AICCಗೆ ಕರ್ಕೊಂಡು ಹೋಗ್ತೀವಿ, ಅವರು ಇನ್ನೊಂದು ಸಲ ಅವರಿಗೆ ಹಿ ಈಸ್ ಎ ವೆರಿ ಗುಡ್ ಲೀಡರ್, ಅವರಿಗೆ ಇನ್ನೊಂದು ಸಲ ನಾವು BJP ಕಾಂಗ್ರೆಸ್ ಏನಾದರೂ ಬಂದುಬಿಟ್ರೆ ಸೆಂಟ್ರಲಲ್ಲಿ ಅವರಿಗೆ PM ಆಗುವ ಯೋಗನೂ ಇದೆ, ನೀವು ಖಾಲಿ ಅವರನ್ನು CM ಲೆವೆಲ್ಗೆ ನೋಡಬೇಡಿ ಅನ್ನುವ ಒಂದು ರೀತಿಯಲ್ಲಿ ಆಸೆಯನ್ನು ತೋರಿಸ್ಬೋದು. ಆದರೆ ಐ ಡೋಂಟ್ ಥಿಂಕ್ ಸೊ. ಸಿದ್ದರಾಮಯ್ಯ ಇಸ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್ ಹೂ ಅಕ್ಸೆಪ್ಟ್ ಎ ಡೀಲ್ ದಟ್ ಇವರು ನನಗೆ ಬೆಣ್ಣೆ ಮುಖಕ್ಕೆ ಹಚ್ಚಿದರೆ ತಿಂದು ಬಿಡುವಂಥ ಸಿದ್ದರಾಮಯ್ಯ ಅಂತೂ ಅಲ್ಲ. ಇಟ್ ಈಸ್